ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ಹೈಕಮಾಂಡ್ ಅಂಗಳದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಕುಷ್ಟಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವಂಥ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಸೇರಿದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತದೆ ಅವರ ಪರವಾಗಿ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಲಾಗುತ್ತದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದರು. ಹೊಸಪೇಟೆಯಿಂದ ಕುಷ್ಟಗಿ ತಾಲೂಕಿನ ಹುಲಿಗೆರೆ ಗ್ರಾಮದ ಲುಂಬಿನಿ ಪಾರ್ಕ್ನಲ್ಲಿ ಏರ್ಪಡಿಸಿರುವ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಗೆ ತೆರಳುವ ಮಾರ್ಗ ಮಧ್ಯೆ ಪಟ್ಟಣದ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಇವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುತ್ತಿದ್ದು, ಅಂತಹ ಅಭ್ಯರ್ಥಿಗಳ ಪರ ಕೆಲಸವನ್ನು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನು 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ರಾಜ್ಯದ ಜನತೆಗೆ ಏನು ಭರವಸೆ ಕೊಟ್ಟಿತ್ತೋ ಆ ಎಲ್ಲ 5 ಗ್ಯಾರಂಟಿ ಯೋಜನೆಯನ್ನು ರಾಜ್ಯದಲ್ಲಿ ಸಂಪೂರ್ಣ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ತಿಂಗಳು 4 ರಿಂದ 5 ಸಾವಿರ ರೂಪಾಯಿಯನ್ನು ರಾಜ್ಯದ ಪ್ರತಿ ಬಡ ಕುಟುಂಬದವರು ನಿರ್ವಹಣೆ ಮಾಡುವಂಥ ಭದ್ರತೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡುತ್ತಿದೆ. ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಜಾರಿಗೆ ಮಾಡದಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದು ರಾಜ್ಯದ ಬಡ ಜನರಿಗೆ ಅನುಕೂಲವನ್ನು ಮಾಡಿದೆ. ಅಂಥ ಗ್ಯಾರಂಟಿ ಯೋಜನೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಗ್ಯಾರಂಟಿ ಯೋಜನೆಯನ್ನು ತೆಗೆಯುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷವೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸುತ್ತಿದೆ. ಜನರಿಗೆ ಗ್ಯಾರಂಟಿ ಯೋಜನೆ ನೀಡುತ್ತಿದೆ, ಮುಚ್ಚುವಂಥ ಪ್ರಶ್ನೆ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ, ಪುರಸಭಾ ಸದಸ್ಯ ಮೊಹಿನುದ್ದೀನ್ ಮುಲ್ಲಾ, ಮಹಿಳಾ ಕಾಂಗ್ರೆಸ್ ಪಕ್ಷದ ಮುಖಂಡೆ ಮಾಲತಿ ನಾಯಕ್, ಹನುಮೇಶ್ ಗುಮ್ಗೇರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಉಪಸ್ಥಿತರಿದ್ದರು. ಆರ್ಥಿಕ ಸದೃಢತೆ ಕೊಡಬೇಕು. ಇದು ರಾಜಕೀಯ ಉದ್ದೇಶಕ್ಕೆ ವೋಟಿನ ಕಾರಣಕ್ಕೆ ಮಾಡದಂಥ ಯೋಜನೆಗಳಲ್ಲ. ಇದು ರಾಜಕೀಯ ಚುನಾವಣೆಯ ಫಲಿತಾಂಶದ ಪರ ವಿರೋಧದ ಆಧಾರದ ಮೇಲೆ ಕೊಡುವ ತೀರ್ಮಾನ ಮಾಡೋದು ಅಲ್ಲ. ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ. ನಾವು ಬಂದ ತಕ್ಷಣವೇ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ. ಜನತೆಗೆ ನಾವೇನು ಆಶ್ವಾಸನೆ ಕೊಟ್ಟಿದ್ದು, ಭರವಸೆ ಕೊಟ್ಟಿದ್ದು, ಅದನ್ನು ಈಡೇರಿಸುವ ಮುಖಾಂತರ ನುಡಿದಂತೆ ನಡೆದಿದ್ದೀವಿ. ಚುನಾವಣಾ ಫಲಿತಾಂಶಗಳು ಏನೇ ಆಗಲಿ, ಈ ಒಂದು ಭರವಸೆ ಏನಿದೆ ಗ್ಯಾರಂಟಿ ಯೋಜನೆಗಳು ಮುಂದುವರಿತು. ನಿಲ್ಲಿಸುವಂಥ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ನೋಡಿ, ಸುಮಾರು 1 ಕೋಟಿ 16 ಲಕ್ಷ 20 ಲಕ್ಷ ಕುಟುಂಬಗಳು ಮಾಸಿಕ 4 ರಿಂದ 5 ಸಾವಿರ ರೂಪಾಯಿ ಆದಾಯ. ಕುಟುಂಬದ ಭದ್ರತೆಯಾಗಿರುವ ಕುಟುಂಬ ನಡೆಸೋದಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಕ್ಕುತ್ತದೆ. ಆ ಕುಟುಂಬ ಸ್ವಾವಲಂಬನೆ ಜೀವನ ಮಾಡಬೇಕಾಗ್ತದೆ. ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿಲ್ಲ. ದೇಶದ ಯಾವುದೇ ಸರ್ಕಾರ ಮಾಡಿಲ್ಲ ಈ ಗ್ಯಾರಂಟಿ ಯೋಜನೆಗಳು. ನಮ್ಮ ಸರ್ಕಾರ ಮಾಡಿದ್ರೆ ದಿವಾಳಿ ಆಯ್ತು ಅಂತಾರೆ. BJಪಿಯವರು ದಿನ ಮೋದಿಯವರ ಗ್ಯಾರಂಟಿ ಅಂತ ಪ್ರಚಾರ ಮಾಡ್ತಾರೆ. ಆದರೆ ನಿಜವಾಗಿ ನಾವು ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನಾವು ಇದನ್ನು ರಾಜಕೀಯ ಉದ್ದೇಶಗಳಲ್ಲಿ ವೋಟ್ ಗಳಿಸೋಕ್ಕಾಗಲಿ ಮಾಡಬೇಕು. ಬಡವರು ಮತ್ತು ಅಸಹಾಯಕ ಆರ್ಥಿಕ ಸಮುದಾಯಗಳ ಪರವಾಗಿ ನಿಲ್ಲಬೇಕು. ಯಾವ ಜಾತಿಯಲ್ಲಿ, ಯಾವ ಧರ್ಮನೇ ಇರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನು ನುಡಿದಂತೆ ನಡೆದಿದ್ದೀವಿ. ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೀವಿ. ಯಾವ ಹಿನ್ನೆಲೆಯಲ್ಲಿ ಹೇಳಿದರೂ ನನಗೆ ಗೊತ್ತಿಲ್ಲ. ಆದರೆ ಕೇಂದ್ರ ದೇಶ ಪ್ರತ್ಯೇಕ ಮಾಡೋ ಪ್ರಶ್ನೆ ಆಗಲಿ ಅದಾಗಲಿ ಉದ್ಭವ ಆಗೋದೇ ಇಲ್ಲ. ರಾಜರ ಆಡಳಿತನ ಕೊನೆಗೆ ಕಾಣಿಸಿ ನಾವು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡ್ಮೇಲೆ ಅದು ಪ್ರಶ್ನೆ ಬರೋದೇ ಇಲ್ಲ. ಅವರು ಯಾವ ರೀತಿಯಲ್ಲಿ ಮಾತಾಡಿರ್ಬೋದು ಅಂದರೆ ನನಗನ್ಸೋದು, ನಾವು ಟ್ಯಾಕ್ಸ್ ಕೊಡ್ತೀವಿ ನಮ್ಮ ರಾಜ್ಯದಿಂದ, ನಮ್ಮದೇ ರಾಜ್ಯಕ್ಕೆ ಟ್ಯಾಕ್ಸ್ ತಗೋತಾರೆ. ನಮ್ಮ ನ್ಯಾಯಸಮ್ಮತ ಕೊಡಬೇಕಂತ ಹಣಕಾಸಿನ ನೆರವು ಕೊಟ್ಟಿಲ್ಲ. ಬರಗಾಲದಿಂದ ನಾವು ತತ್ತರಿಸಿದ್ವಿ. 4 ಸಾರಿ ಪತ್ರ ಬರೆದಿದ್ರೆ ನಮ್ಮ ನಿಯೋಗ ಭೇಟಿಯಾಗಿದೆ, ಮುಖ್ಯಮಂತ್ರಿ ಭೇಟಿಗೆ ಇನ್ನೂ ಒಂದು ದಮಡಿ ಕಾಸು ಬಿಡುಗಡೆ ಮಾಡಿಲ್ವಲ್ಲ. ನಮ್ಮ ನ್ಯಾಯಸಮ್ಮತ ಕೇಂದ್ರ ಸರ್ಕಾರದಿಂದ ಯಾವುದು ಬಂದಿಲ್ಲಲ್ಲ. ಅದಕ್ಕೆ ಏನು ರೀ, ನಮ್ಮ ಟ್ಯಾಕ್ಸ್ ತಗೊಂಡು ನಮ್ಗೆ ದುಡ್ಡು ಕೊಡೋಲ್ವಲ್ಲ. ಸರ್, ಈಗ BJಪಿ ದೇವರು
ಧರ್ಮ, ಜನರ ಆಯ್ಕೆ ಅಲ್ವಾ? ಭಾರತದಲ್ಲಿ ಭಾರತ ಒಂದು ಬಹುತ್ವ ರಾಷ್ಟ್ರ. ಬಹುತ್ವ ಅಂದರೆ ಅನೇಕ ಧರ್ಮಗಳು, ಅನೇಕ ಭಾಷೆ, ಅನೇಕ ಜಾತಿಗಳು, ಆಚಾರ ವಿಚಾರಗಳು, ಆಹಾರ, ಉಡುಗೆ ತೊಡುಗೆ ವಿಭಿನ್ನವಾಗಿದೆ. ಸಂಸ್ಕೃತಿ ಸಂಪ್ರದಾಯ ವಿಭಿನ್ನವಾಗಿದೆ. ಆ ವಿಭಿನ್ನವಾಗಿ ನಾವು ಐಕ್ಯತೆಯನ್ನು ಕಾಣೋ ನಮ್ಮ ದೇಶ. ಅವ್ರಿಗೆ ನಮ್ಮ ಸಂವಿಧಾನದಲ್ಲಿ ಅವ್ರ ಬದುಕೋಕ್ಕೆ ಮುಕ್ತವಾದಂಥ ಅವಕಾಶ ಕೊಟ್ಟಿದೆ. ಅದು ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಕೂಡಿರುತ್ತೆ. ಧಾರ್ಮಿಕ ಆಚಾರ ವಿಚಾರ, ಜನರ ಐಚ್ಛಿಕ ವಿಷಯನ ಇವರು ರಾಜಕೀಯಕ್ಕೆ ಮಾಡಿದ್ರೆ ನಾವೇ ಮಾಡೋದು ನಮ್ಮದೇ ಜಾಗದಿಂದ. ಇವ್ರು ಯಾರಿಗಾದ್ರೂ ಸಂವಿಧಾನದಲ್ಲಿ ದೇವ್ರ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡೋಕ್ಕೆ ವಕ್ತಾರರು ಅಂತ ಏನು ಹೇಳಿದೆಯಲ್ಲ, ಯಾವುದೋ ಕಾಲಮ್ನಲ್ಲಿ ಎಲ್ಲಾದರೂ ಮೆನ್ಷನ್ ಆಗಿದೆಯಾ? ಈಗ ನಮ್ಮ ಸಂವಿಧಾನ ಜಾಗೃತಿ ಜಾಥಾನ ಹೋಗ್ತಾ ಇದೆ ಎಲ್ಲ ಕಡೆ, ನೀವು ನೋಡಿದ್ರಿ, ಬರಿತಾ ಇದ್ದೀವಿ. ಸಂವಿಧಾನದ ಪೀಠಕ್ಕೆ ಓದ್ತಿರಲ್ಲ, ಆ ಪೀಠಕ್ಕೆ ಓದಿದ್ರೆ ಎಲ್ಲರ ಜನರಿಗೂ ಅವ್ರ ಹಕ್ಕು, ವಾಕ್ ಸ್ವಾತಂತ್ರ್ಯ, ಆಚಾರ ವಿಚಾರ, ಧರ್ಮ, ನಿಷ್ಠೆ, ಘನತೆ, ಸ್ಥಾನಮಾನ, ಅವಕಾಶಗಳು ಎಲ್ಲ ಮುಕ್ತವಾಗಿರುವಾಗ ಇವ್ರು ಯಾಕೆ ತಗೋಬೇಕು? ಅಲ್ಲಿ ಇದರಿಂದ ಬಿಜೆಪಿ ಲಾಭನ ನಷ್ಟ ಹೇಳ್ತಾರೆ. ಅಭಿವೃದ್ಧಿಯಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಇದರ ಬಗ್ಗೆ ಕಾಳಜಿ ಇಲ್ಲ. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಜನರನ್ನು ಹೊಡೆದು ರಾಜಕೀಯಕ್ಕೋಸ್ಕರ, ಓಟ್ಗೋಸ್ಕರ ಮಾಡ್ತಕ್ಕಂಥ ರಾಜಕೀಯ ಕುತಂತ್ರ ಬಿಟ್ಟರೆ ಸಂವಿಧಾನಿಕ ಯಾವುದೇ ವಿಚಾರಗಳು ಇವ್ರ ಕಡೆಯಲ್ಲಿ ಇಲ್ಲ.